ಮೇಡಮ್ ನಮಸ್ಕಾರ. ತಮ್ಮ ಹೆಸರು ಮೇಡಮ್? ದೇವಿ. ನೀವು ಏನಕ್ಕೋಸ್ಕರ ಇಲ್ಲಿ ಆಯುರ್ಮಠಕ್ಕೆ ಬಂದಿದ್ದೀರಾ? ಅಂದರೆ ನನ್ನ ಮಗನಿಗೆ ಲೋ ಬ್ಯಾಕ್ ಪೇನು. ಮಗನ? ಓಕೆ. ಏನು ಹೆಸರು? ಸಂದೀಪ್. ಹಾಯ್ ಸಂದೀಪ್. ಓಕೆ. ಏನಾಗಿತ್ತು ಅವನಿಗೆ? ಲೋ ಬ್ಯಾಕ್ ಪೇನ್ ಆಗಿತ್ತು ಸರ್. ಬ್ಯಾಕ್ ಪೇನು ತುಂಬ ಸಿವಿಯರ್ ಆಗಿತ್ತು. ಸ್ಟಾರ್ಟಿಂಗು ಲೈಟಾಗಿ ಸ್ಟಾರ್ಟ್ ಆಗ್ತಿತ್ತು. ಆಮೇಲೆ ಹಾಸ್ಪಿಟಲ್ ತೋರಿಸಿದ್ವಿ, ಅಪೋಲೋದೆಲ್ಲ ಅಡ್ಮಿಟ್ ಮಾಡಿದ್ವಿ. MRI CT ಸ್ಕ್ಯಾನು ಎಲ್ಲ ಮಾಡಿಸಿದ್ವಿ. ಆದ್ರೂ ಏನು ಮಾಡಿಸಿ ಟ್ರೀಟ್ಮೆಂಟ್ ಕೊಡಿಸಿ ಆಮೇಲೆ ಮೆಡಿಸಿನ್ ಎಲ್ಲ ಕೊಟ್ಟರೇನು ಪೇನ್ ಸರಿ ಆಗ್ತಿರ್ಲಿಲ್ಲ. ಇನ್ನೂ ಇನ್ಕ್ರೀಸ್ ಆಗ್ತಾನೆ ಇತ್ತು ಹೊತ್ತು ಕಮ್ಮಿ ಆಗಲಿಲ್ಲ. ಆಮೇಲೆ ಸರಿ ಅವರು ಯಾವುದರಿಂದ ಪೇನ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇಲ್ಲ, ಸರ್ಜರಿ ಮಾಡಿ ನೋಡೋಣ ಅಂದ್ರು. ಹೌದಾ? ಅದಕ್ಕೆ ನಾನು ಇಲ್ಲ, ಇದು ಸ್ಪೈನಲ್ ಬೋನ್ಗೆ ನಾನು ಸರ್ಜರಿ ಮಾಡಿಸಲ್ಲ, ನಾನು ಬೇಡ ಸರ್ಜರಿ ಬೇಡ ಅಂತ. ಸರ್ಜರಿ ಆಗ್ಲಿಲ್ಲ ಅಂದ್ರೆ ಏನಾಗ್ತಿತ್ತು ಅಂತ ಹೇಳಿದ್ರು? ಇಲ್ಲ ಸರ್ಜರಿ ಅದು ಏನ್ರಿಂದ ಪೇನ್ ಬರ್ತಿದೆ ಅಂತ ಗೊತ್ತಿಲ್ಲ. ಅಂದ್ರೆ ನನ್ನ ಮಗನಿಗೆ ಬೈ ಬರ್ತ್ ನಲ್ಲೇ ಬೋನ್ ಜಾಯಿನ್ ಇದೆ ಸರ್. ಸ್ಪೈನಲ್ ಕಾರ್ಡ್ ಅಲ್ಲಿರೋ ಬೋನ್ಸ್ ಎರಡು ಕಾರ್ಡ್ಗಳು ಜಾಯಿನ್ ಇದೆ, ವರ್ಟಿಬ್ರಗಳು ಜಾಯಿನ್ ಆಗಿದೆ. ಅದು ಬಂದ್ಬಿಟ್ಟು ಅವ್ರು ಕಟ್ ಮಾಡಿ ನೋಡಿದ್ರೆ ಅದು ಪೇನ್ ಕಮ್ಮಿ ಆಗ್ಬೋದು. ವರ್ಟಿಬ್ರನೇ ಕಟ್ ಮಾಡಿ ಮತ್ತೆ ಸ್ಕ್ರೂ ಎಲ್ಲ ಮಾಡಿ ಹಾಕಿ ಮಾಡಿದ್ರೆ ಸರಿ ಆಗ್ಬೋದು ಅಂತ ಹೇಳಿದ್ರೆ ಗ್ಯಾರಂಟಿನೂ ಇಲ್ಲ. ಸರಿ ನಾನಿಲ್ಲ, ಅವ್ನು ಬೈ ಬರ್ತ್ನಲ್ಲೇ ಇದೆ, ಅದನ್ನ ಬಗ್ಗೆ ನೀವು ಟ್ರೀಟ್ಮೆಂಟ್, ಇದು ಪೇನ್ ಎಲ್ಲಿಂದ ಬರ್ತಿದೆ ಅಂತ ಹೇಳ್ಬಿಟ್ಟು ನೋಡ್ಬಿಟ್ಟು ಟ್ರೀಟ್ಮೆಂಟ್ ಮಾಡಿ ಸರ್ ಅಂತ ಹೇಳಿದ್ರೆ, ಇಲ್ಲ ಅದನ್ನ ಸರ್ಜರಿ ಮಾಡೋದ್ರಿಂದ ಅದು ಆಗುತ್ತೆ, ಮಾಡಿ ನೋಡೋಣ ಅನ್ನೋ ಒಂದು ಇದರಲ್ಲಿದ್ರು. ಆದರೆ ನನಗೆ ಗ್ಯಾರಂಟಿ ಇಲ್ಲ, ಅವರು ಯಾವುದೇ ಇದ್ರಲ್ಲೂ ಗ್ಯಾರಂಟಿ ಇಲ್ಲ ಅಂದರು. ಹಂಗಿದ್ಮೇಲೆ ನಾನು ಮಾಡಿಸಲ್ಲ ಸರ್, ನಾನು ಡಿಸ್ಚಾರ್ಜ್ ಮಾಡಿಸ್ಬಿಡಿ, ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದ್ಬಿಟ್ಟೆ. ಇಲ್ಲಿಗೆ ಆಯುರ್ಮಠಮ್ಗೆ ಇಷ್ಟೊಂದು ಚಿಕ್ಕ ಮಗುನ ಯಾವ ಧೈರ್ಯದಲ್ಲಿ, ಅಂದ್ರೆ ನಿಮ್ಗೆ ಧೈರ್ಯ ಇತ್ತ ಆಯುರ್ಮಠಮ್ ಕರ್ಕೊಂಡು ಹೋದ್ರೆ? ಇಲ್ಲ ಯಾರು ರೆಫರ್ ಮಾಡಿದ್ದು ನಿಮಗೆ? ಅಂದ್ರೆ ನಮ್ಮ ಸ್ಕೂಲ್ HM ರೆಫರ್ ಮಾಡಿದ್ರು. ಇವ್ನು ಸಂತ ನೋಡಕ್ ಆಗ್ದಿರ ತುಂಬಾ ನರಳಾಡ್ತಿದ್ದ, ಇದನ್ನೆಲ್ಲ ಚೆನ್ನಾಗಿ ಓದೋ ಹುಡುಗ ಅನ್ಸುತ್ತೆ. ಹೌದು ಸರ್, ಚೆನ್ನಾಗಿ ಓದ್ತಾನೆ. ಯಾವ ಕ್ಲಾಸಲ್ಲಿ ಓದ್ತಾ ಇದ್ದಾನೆ ಈಗ? ಇವಾಗ 8th, ಇವಾಗ 9th ಪ್ರಮೋಟ್ ಮಾಡಿದ್ದಾರೆ. ಸ್ಕೂಲ್ಗೆ 4-5 ತಿಂಗಳಿಂದ ಹೋಗ್ತಾಗಿಲ್ವಾ? ಅಷ್ಟು ಸಿವಿಯರ್ ಇತ್ತು ಪೇನ್? ತುಂಬಾ ಸಿವಿಯರ್ ಆಗಿತ್ತು. ಸೊ ಎಲ್ಲ ಡಾಕ್ಟರ್ಸ್ನ ತೋರಿಸಿ ಆದ್ಮೇಲೆ ನೀವು ಇಲ್ಲಿ ಆಯುರ್ಮಠ ನೋಡ್ಕೊಂಡು ಇವಾಗ ದೇವ್ರ ಮೇಲೆ ಭಾರ ಹಾಕೊಂಡು ಬಂದ್ವಿ. ದೇವ್ರ ತರ ಇವಾಗ ಇಲ್ಲಿ ಚೆನ್ನಾಗಿ ಆಗಿದ್ದಾನೆ, ಯಾವುದೇ ರೀತಿಯಾದ ಪ್ರಾಬ್ಲಮ್. ಅಂದ್ರೆ ಇಲ್ಲಿ ಏನೇನು ಟ್ರೀಟ್ಮೆಂಟ್ ಕೊಟ್ಟರು? ಇಲ್ಲಿ ಬರುವಾಗ ಏನಿತ್ತು ಅವನು ಅವಸ್ಥೆ? ನಡಿಯಕ್ ಆಗ್ತಾ ಇತ್ತು? ನಡಿಯಕ್ ಆಗ್ತಿರ್ಲಿಲ್ಲ, ಉಸಿರಾಡಕ್ ಆಗ್ತಿರ್ಲಿಲ್ಲ, ಉಸಿರಾಡಕ್ಕೂ ತೊಂದರೆ ಇತ್ತು. ಉಸಿರಾಡಕ್ಕೂ ತೊಂದರೆ ಇತ್ತು, ತುಂಬಾ ಸಿವಿಯರ್ ಆಗಿತ್ತು. ಅವತ್ ನೈಟ್ ಇಲ್ಲಿ ಬರೋಕ್ಕೆ ಭಾನುವಾರ ನೈಟ್, ಸೋಮವಾರ ಬಂದ್ವಿ, ಭಾನುವಾರ ನೈಟ್ ನಾವು ಹಾಸ್ಪಿಟ್ಲ್ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿ, ಇಲ್ಲ ನಾವು ಅಲ್ಲಿನೂ ಸರ್ಜರಿ ಮಾಡಿ ಅಂತ ಹೇಳಿದ್ರು. ನೈಟ್ ಉಸಿರಾಡಕ್ ಆಗ್ತಿಲ್ಲ, ಮಾತಾಡಕ್ ಆಗ್ತಿಲ್ಲ, ಪೇನ್ ತಡೆಯಕ್ ಆಗ್ತಿಲ್ಲ ಅಂತ ಕರ್ಕೊಂಡು ಹೋಗಿದ್ದಕ್ಕೆ ಅದಕ್ಕೂ ಸರ್ಜರಿ ಅವಾಗ್ಲೂ ಸರ್ಜರಿಗೆ ರೆಫರ್ ಮಾಡಿದ್ರು. ಆವಾಗ ನಾವು ಇಲ್ಲ, ನನ್ಗೊಂದು 5 hours ಸ್ವಲ್ಪ ಮಗುಗೆ ಉಸಿರಾಡೋ ತರ ಮಾಡ್ಕೊಡಿ ನಮ್ ಟ್ರೀಟ್ಮೆಂಟ್, ನಾವ್ ಈ ತರ ಆಯುರ್ವೇದಿಕ್ ಹೋಗ್ತಿದೀವಿ ಮೆಡಿಸಿನ್ಗೆ ಅಂತ ಹೇಳ್ಬಿಟ್ಟು ಒಂದು 5 hours ಮಿಡ್ ನೈಟ್ ಸ್ಟಾರ್ಟ್ ಆಗಿದ್ದು. ಅಲ್ಲಿವರೆಗೂ ಹಾಸ್ಪಿಟ್ಲಲ್ಲಿ ಇಟ್ಬಿಟ್ಟು ಕರ್ಕೊಂಡ್ ಬಂದ್ವಿ. ಮತ್ತೆ ಮಾರ್ನಿಂಗ್ ಕರ್ಕೊಂಡ್ ಬಂದ್ಬಿಟ್ಟು ಇಲ್ಲಿ ತೋರಿಸಿದ್ವಿ. ಇಲ್ಲಿ ಬಂದು ಅವತ್ತು ಮೆಡಿಸಿನ್ ಕೊಟ್ಟರು. ಮೆಡಿಸಿನ್ ಕೊಟ್ಟು ಮಾರನೇ ದಿನ ಅವತ್ತು ಸಂಜೆಗೆಲ್ಲ ಒಂದು ಸ್ವಲ್ಪ ಚೆನ್ನಾಗಾಯ್ತು ಅವನಿಗೆ, ಉಸಿರಾಟಕ್ಕೆ ಮಾತಾಡೋದಕ್ಕೆ ಇದಕ್ಕೆಲ್ಲ ಚೆನ್ನಾಗಾಯ್ತು. ಅದನ್ನ ನಡೆಯಕ್ಕೆ ಆಗ್ತಿರ್ಲಿಲ್ಲ ಅವಾಗ. ಸ್ವಲ್ಪ ಕಾಲೆರಡೂ ನರ ಅವನೊಂದ್ ಕಡೆ ಇಟ್ಟರೆ ಅದೊಂದ್ ಕಡೆ ಬ್ಯಾಲೆನ್ಸ್ ಇಲ್ದಿರಂಗೆ ಹೋಗೋದು. ಇವಾಗ ಇಲ್ಲಿ ಬಂದ್ಮೇಲೆ ಎಲ್ಲ ಕ್ಯೂರ್ ಆಗಿ ಚೆನ್ನಾಗಿದೆ ಸರ್. ಅಂದ್ರೆ ಇಲ್ಲಿ ಎಷ್ಟು ದಿನ ಆದ್ಮೇಲೆ ಅವನಿಗೆ ನಡೆಯಕ್ಕಾಯ್ತು? ನೋವುಗಳೆಲ್ಲ ಕಮ್ಮಿ ಆಯ್ತು? ಅಂದ್ರೆ ಒಂದು 8 ದಿನ 7 ದಿನ 8 ದಿನ ಆದ್ಮೇಲೆ ನಡಿಲಿಕ್ಕಾಯ್ತು. ನೋ ಪೇನ್ ಸ್ವಲ್ಪ ಹಂಗೆ ಕಮ್ಮಿ ಆಗ್ತಾ ಬಂತು. 12ನೇ ದಿನದಲ್ಲಿ ಚಿಕಿತ್ಸೆ ಮಾಡ್ತಾರಲ್ವಾ, ಮರ್ಮ ಚಿಕಿತ್ಸೆ ಅಂತ, ಅದರಲ್ಲಿ 75-80% ಕಮ್ಮಿ ಆಯಿತು. ಮನೆಯಲ್ಲಿ 45 days ರೆಸ್ಟ್ ಮಾಡ್ಲಿಕ್ಕೆ ಹೇಳಿದ್ರು, ಮತ್ತೆ ಮೆಡಿಸಿನ್ ಕೊಟ್ಟಿದ್ರು. ಪ್ಲಸ್ ಮೆಡಿಸಿನ್ ಇದು ಎಲ್ಲ ಫಾಲೋ ಮಾಡಿ ಅಂತ. ಇವಾಗ ಸರ್ ಹೇಗೆ ಹೇಳಿದ್ರು, ಸರ್ ಹೇಗೆ ಹೇಳಿದ್ರು ಅದೇ ರೀತಿನಲ್ಲಿ ಮೆಡಿಸಿನ್ ಮತ್ತೆ ಊಟದನ್ನೇ ಆಗಲಿ, ಅವ್ನು ರೆಸ್ಟ್ ಇರೋದೇ ಆಗಲಿ ಎಲ್ಲ ಅವ್ರು ಹೇಗೆ ಹೇಳಿದ್ರು ಅದೇ ಥರ ಫಾಲೋ ಮಾಡ್ಕೊಂಡು ಬಂದ್ವಿ. ಇವಾಗ 100% ಚೆನ್ನಾಗಿದೆ. ಮುಂಚೆ ಮಗು ಹೇಗಿದ್ನೋ ಅದೇ ಥರ ಚೆನ್ನಾಗಿದ್ದಾನೆ ಇವಾಗ. ಸೊ ನಿಮಗೂ ಆ ಟೈಮಲ್ಲಿ ಅವನ ಅವಸ್ಥೆ ನೋಡಿದಾಗ ಏನು ಅನಿಸ್ತಾ ಇತ್ತು? ಏನು ಮಾಡೋದು ಹೇಗೆ ಅಂತೇಳಿ ಆ ಕ್ಷಣ ನೋಡ್ಕೊಂಡ್ರೆ ನಮಗೆ ತಡೆಯೋಕ್ಕಾಗಲ್ಲ ಸರ್. ಅಂದರೆ ಇವನು ಸರಿ ಹೋಗ್ತಾನೋ ಇಲ್ಲವೋ ಅನ್ನೋ ಭಯ. ಎಷ್ಟು ಜನ ಮಕ್ಕಳಿದ್ದಾರೆ ಮೇಡಮ್ ನಿಮಗೆ? ನನಗೊಬ್ಬನೇ ಸರ್. ಈಗ ನಿಮಗೆ ಧೈರ್ಯವಾಗಿದ್ದೀರಾ, ಸಂತೋಷವಾಗಿದ್ದೀರಾ? ಈ ವಿಡಿಯೋ ನೋಡೋರಿಗೆ, ನಿಮ್ಮಂಥ ತಾಯಂದಿರಿಗೆ ಮಕ್ಕಳು ಈ ಥರ ಆಗುವಾಗ ಅದು ತಡ್ಕೊಳಕ್ಕಾಗಿರೋ ದುಃಖ ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ?
ಅಂದರೆ ಸರ್ ನಾವು ಮಕ್ಕಳನ್ನ ಮನೇಲಿ ಇಟ್ಕೊಂಡು ಏನಾಗೋಗುತ್ತೋ ಅಂತ ನಾವು ಚಿಂತೆ ಮಾಡೋದಕ್ಕಿಂತ ಮಕ್ಕಳನ್ನ ಈ ಥರ ಹಾಸ್ಪಿಟ್ಲ್ ಇದೆ ಅಂತ ತಿಳ್ಕೊಂಡು ನಾವು ಮಕ್ಕಳನ್ನ ಕರ್ಕೊಂಬಂದು ಅವ್ರಿಗೆ ಚಿಕಿತ್ಸೆ ಕೊಟ್ಟು ಅವರು ಚಿಕಿತ್ಸೆ ಕೊಡಿಸಿ ಅವ್ರ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ನಾವು ಎಷ್ಟು ದೂರ ಆಗುತ್ತೆ ಇಲ್ಲ ಹತ್ರ ಇದೆ ಇಲ್ಲ ಇಷ್ಟು ಇದಾಗುತ್ತೆ ಅಂತ ಹೇಳ್ಬಿಟ್ಟು ಚಿಂತೆ ಮಾಡಿದ್ರೆ ಮಕ್ಕಳ ಮೇಲೆ ಕಾಳಜಿ ಇಟ್ಕೊಂಡು ನಾವು ಬಂದರೆ ನಮ್ಮ ಮಕ್ಕಳಿಗಿಂತ ಇನ್ಯಾವುದು ದೊಡ್ಡದಲ್ಲ. ಇಲ್ಲಿ ಬಂದರೆ ಆಯುರ್ವೇದಿಕ್ ಇಲ್ಲಿ ಬಂದರೆ ಟ್ರೀಟ್ಮೆಂಟು ಚೆನ್ನಾಗಿದೆ, ಮತ್ತು ಇಲ್ಲಿ ಸರ್ವಿಸ್ ಕೊಡೋದು ತುಂಬ ಚೆನ್ನಾಗಿದೆ, ಎಲ್ಲನೂ ಚೆನ್ನಾಗಿದೆ. ಯಾವುದೊಂದು ನಾವು ಈ ಥರ ಇದೆ ಅಂತ ಹೇಳೋದು ರೀತಿನಲ್ಲಿ ಇಲ್ಲ ಸರ್. ಎಲ್ಲರೂ ಬಂದು ಇಲ್ಲಿ ಚಿಕಿತ್ಸೆ ಮಾಡಿಸ್ಕೊಂಡ್ರೆ ಅವ್ರ ಮಕ್ಕಳಿಗೆ ಚೆನ್ನಾಗಾಗುತ್ತೆ. ಭಾಳ ಸಂತೋಷ.